ನಿಜವಾಗ್ಲೂ ಇಂಥ ವರ್ಸ್ಟ್ ಸರ್ಕಾರ, ಇಂಥ ಭ್ರಷ್ಟ ಸರ್ಕಾರ ಇದು ಫಸ್ಟ್ ತೊಲಗಿ ಹೋಗ್ಬೇಕು, ಜನಗಳು ನೆಮ್ಮದಿಯಾಗಿ ಆಗಬೇಕು. ಈ ಪಾದಯಾತ್ರೆ ಬಿಜೆಪಿ ಮಾಡೋದಕ್ಕೆ ಇವರು ಇಷ್ಟೊಂದು ಟೀಕೆ ಪ್ರಹಾರ ಮಾಡಿದ್ರು. ಇವ್ರು ಪಾದಯಾತ್ರೆ ಮಾಡಿರಲಿಲ್ವಾ? ಇವರು ಬಳ್ಳಾರಿ ಟು ಪಾದಯಾತ್ರೆ ಎಲ್ಲ ಮಾಡಿರಲಿಲ್ವಾ? ಮುನಿರತ್ನಮ್ಗೆ ಆಗಿರುವಂಥ ಇಡೀ ರಾಜೇಶ್ವರಿ ನಗರದ ಅನುದಾನನ ಡಿ ಕೆ ಶಿವಕುಮಾರ್ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ದ್ವೇಷದ ರಾಜಕಾರಣ ಮಾಡಿ ನಿಲ್ಲಿಸಿದ್ದಾರೆ. ಈ ಜನಕ್ಕೆ ಮೋಸ ಮಾಡಿ ಮೋಸದ ಮೇಲೆ ಗೆದ್ದಿರೋದೇ ಹೊರತು ಇವರು ಪ್ರಾಮಾಣಿಕವಾಗಿ ಗೆದ್ದಿರ್ತಕ್ಕಂಥದ್ದು ಯಾವುದೂ ಇಲ್ಲವೇ ಇಲ್ಲ. ಇವರು ಎಮ್ ಎಲ್ ಎಗಳು ದುಡ್ಡಾಗಿ ಗೆದ್ದುಬಿಟ್ಟು ಸರ್ಕಾರ ತೋರ್ಸೋಕ್ಕೋಸ್ಕರ 135 ಸೀಟ್ ತಗೊಂಡಿವರು ಒಂದು ಅಭಿವೃದ್ಧಿನೂ ಆಗಿಲ್ಲ ಅಂತ ಅಂದರೆ ಒಂದು ಕ್ಷೇತ್ರಕ್ಕೆ ಒಂದು ಗುಂಡಿಗಳು ಮುಚ್ಚಕ್ತಲ್ಲ ಅವರು. ಸರ್ ಏನನ್ಸುತ್ತೆ, ಯೋಜನೆಗಳನ್ನ ಕೊಟ್ಟಿದಾರಲ್ವಾ ಅದು ಜನಗಳಿಗೆ ತಲುಪ್ತಾ ಇದೆ, ಇನ್ನು ಮುಂದೇನು ಕೊಡಬೇಕು ಅಂತ ಅನ್ಸುತ್ತೆ? ಯಾಕಂದ್ರೆ ಅಲ್ಲಿರೋ ಶಾಸಕರ ಅಲ್ಲಿ ಮಧ್ಯೆನೇ ಜಗಳ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇಲ್ಲ ಜನಗಳಿಗೆ ಕೊಡಬೇಕು ಯೋಜನೆಗಳನ್ನ ಅಂತ ಹೇಳ್ತಾರೆ. ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಮೇಡಮ್, ನಮ್ಮ ಪ್ರಕಾರ ಈ ಸರ್ಕಾರದಲ್ಲಿ 1.5 ವರ್ಷದಿಂದ ಕೆಲಸ ಗೆದ್ದ ಮೇಲೆ ಒಂದು ಸಲ ಯಾವುದೋ ಒಂದು ಅಭಿವೃದ್ಧಿನೂ ಎಲ್ಲೂ ಆಗಿಲ್ಲ. ಮತ್ತು ಒಂದು ಎಜುಕೇಷನ್ಗೂ ಸುಧಾ ಯಾವುದೂ ಹೆಲ್ಪ್ ಇಲ್ಲ. ಮತ್ತು ಬೇರೆ ಥರದಲ್ಲಿ ಯಾವ ಮಹಿಳೆಯರಿಗೂ ಸ್ವಲ್ಪ ಅರ್ಧ ಬರ್ತಾ ಇದೆ, ಅರ್ಧ ಬರ್ತಾ ಇಲ್ಲ. ಅಭಿವೃದ್ಧಿ ಕೊಟ್ಟಿರ್ತಕ್ಕಂಥ ಶಕ್ತಿ ಯೋಜನೆ ಆಗ್ಬೋದು, ಮತ್ತು ಇದು 2,000 ರೂಪಾಯಿದ ಅಮೌಂಟೇ ಆಗ್ಬೋದು, ಮತ್ತು ಅನ್ನಭಾಗ್ಯನೇ ಆಗ್ಬೋದು. ಪಾಪ ಎಲ್ಲೋ ಕಡು ಬಡವರಿಗೆ ತಲುಪ್ತಾ ಇಲ್ಲ. ಅದು ಬೇರೆಯವ್ರಿಗೆ ತಲುಪ್ತಾ ಇದೆ ಹೊರತು ಅವ್ರಿಗೆ ತಲುಪ್ತಾ ಇಲ್ಲ. ಫಸ್ಟು ಈ ಶಕ್ತಿ ಯೋಜನೆನ ಬಸ್ಸದು ಒಂದು ನಿಲ್ಲಿಸಿದ್ರೆ ಅಭಿವೃದ್ಧಿ ಆಗೋತಕ್ಕಂಥದ್ದು ಏನು ಕೆಲಸ ಮಾಡಬೇಕು ಅದನ್ನು ಮಾಡಲಿ ಅವರು. ಫಸ್ಟು ಈ ಯೋಜನೆಗಳನ್ನ ಫಸ್ಟು ಕಡಿತಗೊಳಿಸಿ ನಿಲ್ಲಿಸಿ ಅಭಿವೃದ್ಧಿ ಇದು ಮಾಡಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಎಲ್ಲ ಕಡೆ ಅಭಿವೃದ್ಧಿ ಆಗೋ ಥರ ಮಾಡಬೇಕು. ಎಲ್ಲ ಎಮ್ ಎಲ್ ಎಗಳು ಗೆದ್ದುಬಿಟ್ಟು ಅವ್ರವ್ರ ಬಂಡವಾಳ ಸುರಿದ್ಬಿಟ್ಟು ಅವ್ರ ದುಡ್ಡು ಅವರೇ ಎತ್ತಕಾಯ್ತಲ್ಲ. ಈಗ ಆ ಥರ ಪರಿಸ್ಥಿತಿ ಹೆಂಗಾಗಿದೆ. ಈಗ ಎಮ್ ಎಲ್ ಎಗಳು ದುಡ್ಡಾಗಿ ಗೆದ್ದುಬಿಟ್ಟು ಸರ್ಕಾರ ತೋರ್ಸೋಕ್ಕೋಸ್ಕರ 135 ಸೀಟ್ ತಗೊಂಡಿವರು ಒಂದು ಅಭಿವೃದ್ಧಿನೂ ಆಗಿಲ್ಲ ಅಂತ ಅಂದರೆ ಒಂದು ಕ್ಷೇತ್ರಕ್ಕೆ ಒಂದು ಗುಂಡಿಗಳು ಮುಚ್ಚಕ್ತಲ್ಲ ಅವರು. ಒಂದು ಗುಂಡಿಗಳು ಮುಚ್ಚಕ್ಕಾಯ್ತಲ್ಲ ಅವ್ರ ಕೈಲಿ. ಅಭಿವೃದ್ಧಿ ಅಮೌಂಟು ಅಲ್ಲಿ ಬಿಡುಗಡೆ ಆಯ್ತಾ ಇಲ್ಲ. ಬಂದದ್ದೆಲ್ಲ ಬಿಟ್ಟಿ ಬಗ್ಗೆನೇ ಕೊಡ್ಕೊಂಡಿದ್ರೆ ಬೇರೆ ಜನ ಮತ್ತೆ ಇದು ಮಾಡೋದು ಹೆಂಗೆ? ಅನ್ನ ಭಾಗ್ಯ ಬಿಟ್ಟಿ ಬಗ್ಗೆ ಎಲ್ಲಿ ಕೊಡ್ತಾರೆ? ಯಾರಿಗೆ ಎಷ್ಟು ಜನ ದುಡ್ಡು ಬರ್ತೈತೆ? ಮತ್ತು ಇದು ಗೃಹಲಕ್ಷ್ಮಿ ಹಣ ಯಾರು ತಲುಪ್ತೈತೆ? ದುಡ್ಡು ಹಣ 1 ತಿಂಗಳು ಕೊಟ್ಟರೆ 3 ತಿಂಗಳು ಕೊಡಲ್ಲ ಇವರು. ಆ ರೀತಿ ಸರ್ಕಾರದಲ್ಲಿ 1.5 ವರ್ಷದಿಂದ ಇವರು ಸರ್ಕಾರಕ್ಕೆ ಬಂದ ಮೇಲೆ ಇರತಕ್ಕಂಥದ್ದು ಇವರು ಇನ್ನೊಂದು ಪಕ್ಷನ ವಿರೋಧಿಸೋದು, ಅವ್ರು ಇನ್ನೊಂದು ಪಕ್ಷನ ವಿರೋಧಿಸೋದು, ಇವ್ರು ಬೈಯೋದು, ಅವ್ರು ಬೈಯೋದು, ಇದೇ ಲೆಕ್ಕಾಚಾರ. ಈ ಪಾದಯಾತ್ರೆ ಬಿಜೆಪಿ ಮಾಡೋದಕ್ಕೆ ಇವರು ಇಷ್ಟೊಂದು ಟೀಕೆ ಪ್ರಹಾರ ಮಾಡಿದ್ರು. ಇವ್ರು ಪಾದಯಾತ್ರೆ ಮಾಡಿರಲಿಲ್ವಾ? ಇವರು ಬಳ್ಳಾರಿ ಟು ಪಾದಯಾತ್ರೆ ಎಲ್ಲ ಮಾಡಿರಲಿಲ್ವಾ? ಹಾಗಾಗಿ ಈ ಸಿದ್ದರಾಮಯ್ಯನವರು ಅಲ್ಲಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಒಂದು ಕ್ಷೇತ್ರ ಈಗ ಚನ್ನಪಟ್ಟದು. ಆ ಕ್ಷೇತ್ರಕ್ಕೆ ಒಬ್ಬ ಡಿ.ಸಿ.ಎಂ ಆದವರು ನಾನೇ ಹೋಗಿ ನಿಂತ್ಕೋಬೇಕು ಅಂತ ಅಂದರೆ ಅದು ದ್ವೇಷ ಕಾರಣ. ಅದು ಅಲ್ಲಿ ಹೋಗಿ ನಿಂತ್ಕೋಬೇಕು ಅಂತ ಅಂದರೆ ದ್ವೇಷ ಕಾರಣ. ಬೇರೆ ಕ್ಯಾಂಡಿಡೇಟ್ ಅಭ್ಯರ್ಥಿ ಹಾಕಿ ಗೆಲ್ಸ್ಕೊಂಬರ್ಬೇಕು ಅವರು. ಇವರೇ ನಿಂತ್ಕೊತೀನಿ ಅಂತ ನಾವು ಉದ್ದೇಶಪೂರ್ವಕ ಇರಲಿಲ್ಲ. ಹಾಗಾಗಿ ಸರ್ಕಾರದಲ್ಲಿ ಯಾವುದೂ ಅಭಿವೃದ್ಧಿಗಳಾಯ್ತಲ್ಲ, ಒಂದೂ ಅಭಿವೃದ್ಧಿನೂ ಇಲ್ಲ. ಕುಂಠಿತವಾಗಿ ಜನಗಳಿಗೆ ಮಕ್ಕಳಿಗೆ ಎಜುಕೇಷನ್ದಂತೂ ತುಂಬ ಜಾಸ್ತಿ ಆಗಿದೆ. ಒಂದು ಸ್ಕೂಲ್ದು ಸರಿಯಾಗಿ ಕಮ್ಮಿ ಎಜುಕೇಷನ್ ಇಲ್ಲವೇ ಇಲ್ಲ. ಈಗ ಎಷ್ಟು ಫೀಸ್ ಇದೆ, ಹಾಸ್ಪಿಟ್ಲೇ ಆಗ್ಬೋದು, ಎಜುಕೇಷನ್ ಆಗ್ಬೋದು, ಪ್ರತಿಯೊಂದು ಯಾವುದ್ರಲ್ಲೂ ಸುಧಾ ಇವ್ರು ಕಮ್ಮಿ ಇಲ್ಲವೇ ಇಲ್ಲ. ಅದು ಜಾಸ್ತಿ ತೊಗೊಂಡು ಈಗ ನೋಡಿ, ಒಂದು ಎಣ್ಣೆ ತೊಗೊಳ್ಳಿ, ಒಂದು ಕ್ವಾರ್ಟರ್ಗೆ 20 ರೂಪಾಯಿ, ಒಂದು ಫುಲ್ ಬಾಟ್ಲಿ ಕಮ್ಮಿ ಇಲ್ಲಾಂದರೆ 200-300 ರೂಪಾಯಿ ಜಾಸ್ತಿ ಮಾಡ್ತಾರೆ. ಆ ದುಡ್ಡು ಹೆಂಗಸಗಳು ಕೊಡ್ತಾರೆ. ಈಗ ನಾವೇ ಒಂದು ಹೋಗ್ಬೇಕು ಅಂತಂದರೆ ಅದೇ ದುಡ್ಡು ಅಲ್ಲಿ ತಿನ್ಕೊಂಡಿರ್ತಾರೆ ಅವರು. ನಾವೆಲ್ಲಿ ತೊಗೊಳೋದಾಗ ನಮ್ಮ ದುಡ್ಡು ನಮ್ಮ ಮನೇಲಿ ಹೆಂಗಸು ಕೊಡ್ತಾವ್ರಿ ಇವರು. ಇನ್ನೇನು ಬಿಟ್ಟಿ ಬಗ್ಗೆ ಕೊಡ್ತಾ ಇರೋದು ಸರ್ಕಾರದಲ್ಲಿ? ಯಾವುದೂ ಆ ಥರ ಏನು ಬರ್ತಾ ಇಲ್ಲ. ಈಗ ನಮ್ಮ ಬಸವನಗುಡಿ ಕ್ಷೇತ್ರ ಕೊಟ್ಟಂಥ ಅಭಿವೃದ್ಧಿ ಅಮೌಂಟೇ ನೀವು ವಾಪಸ್ ತೊಗೊಂಡಿದ್ದಾರೆ ಅವರು. ಅಭಿವೃದ್ಧಿಗೆ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥ ಹಣವ ತಿರುಗಿ ವಾಪಸ್ ಅವರು ತಿರುಗಿ ಸಿದ್ದರಾಮಯ್ಯ ರಿಟರ್ನ್ ತೊಗೊಂಡಿದ್ದಾರೆ. ಒಂದು ಅಭಿವೃದ್ಧಿನೂ ಆಗ್ತಾಯಿಲ್ಲ. ಕೆಲವು ಫಂಡೇ ರಿಲೀಸ್ ಆಗ್ತಾಯಿಲ್ಲ. ಮತ್ತು ಏನು ಅಭಿವೃದ್ಧಿ ಮಾಡುವಂಥ ಮಾಡ್ತಾರೆ ಶಾಸಕರುಗಳು? ಅವರ ಶಾಸಕರುಗಳಿಗೆ ಅವ್ರ ಅಭಿವೃದ್ಧಿ ಮಾಡೋಕ್ಕೆ ಅಮೌಂಟ್ ಕೊಡ್ತಾಯಿಲ್ಲ. ನೀನು ಬೇರೆ ಪಕ್ಷದವ್ರಿಗೆ ಅಮೌಂಟ್ ಬಿಡುಗಡೆನೂ ಸುಧಾ ಮಾಡ್ತಾಯಿಲ್ಲ. ಈ ಥರ ಸರ್ಕಾರದಲ್ಲಿ ಅನ್ಯಾಯ ಆಗ್ತಾ ಇರೋದ್ರಿಂದ ದಯವಿಟ್ಟು ಯಾವ ಕಾರ್ಯಕ್ರಮಗಳಿಗೆ ಅಲ್ಲಿ ಒಂದು ಅಭಿವೃದ್ಧಿ ಏನೂ ಆಗ್ತಾಯಿಲ್ಲ. 1.5 ವರ್ಷದಿಂದ ಏನೂ ಅಂಥ ಸರ್ಕಾರದಲ್ಲಿ ಆಗದ ಅಭಿವೃದ್ಧಿಗಳು ಒಂದೂ ಇಲ್ಲವೇ ಇಲ್ಲ. ಒಟ್ಟು ಇರೋರಿಗೆ ಸೇರ್ತಾ ಇದೆ ಅಭಿವೃದ್ಧಿ. ಅನ್ನಭಾಗ್ಯ ಅದು ದುಡ್ಡಿರೋರಿಗೆ ಸೇರ್ತಾ ಇದೆ. ಮಕ್ಕಳು ಎಜುಕೇಷನ್ಗೆ ಜಾಸ್ತಿ, ಒಂದು ಏನಕ್ಕೂ ಇದಿಲ್ಲ. ತುಂಬ ಒಂದು ಆರೋಗ್ಯ ಇದೆಯಲ್ಲಿ ಯಾವುದು ಆ ಥರದ್ದು ಇಲ್ಲವೇ ಇಲ್ಲ ಮೇಡಮ್. ನಿಜವಾಗ್ಲೂ ಇಂಥ ವರ್ಸ್ಟ್ ಸರ್ಕಾರ, ಇಂಥ ಭ್ರಷ್ಟ ಸರ್ಕಾರ ಇದು ಫಸ್ಟು ತೊಲಗಿ ಹೋಗ್ಬೇಕು, ಜನಗಳು ನೆಮ್ಮದಿಯಾಗಿ ಆಗಬೇಕು. ಆ ರೀತಿ ಆಗಬೇಕು ಮೇಡಮ್. ಹಾಗಾಗಿ ಕೇಳ್ತೀವಿ. ಪಕ್ಷನ ಗೆಲ್ಲಿಸ್ಕೊಳ್ಳೋದಕ್ಕೋಸ್ಕರ ಜನಗಳಿಗೆ ಈ ಥರ ನಂಬಿಸಿ ಇವಾಗ ಅವರವರಲ್ಲೇ ಕಿತ್ತಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ? ಆ ಜನಗಳಿಗೆ ನಂಬ್ಸಕ್ಕೆ ಏನು ಮಾಡೋದು ಅಂತಂದರೆ ಗ್ಯಾರಂಟಿ ಕಾರ್ಡ್ ಕೊಟ್ಟರು. ಗ್ಯಾರಂಟಿ ಕಾರ್ಡ್ ಕೊಟ್ಟು 3,000, 4,000, 5,000 ರೂಪಾಯಿ ಕೊಟ್ಬಿಡ್ತಾರೆ. ಇವ್ರು 5,000 ರೂಪಾಯಿ ಸಾಮಾನು ತೊಗೊಳಿದ ತಕ್ಷಣ ಅವ್ರೇನು ಮಾಡ್ತಾರೆ? 5 ಓಟ್ ಇರ್ತವೆ, ಎಲ್ಲ ಓಟ್ ಅವ್ರಿಗೆ ಹಾಕ್ಬಿಡಿ ಅಂತಾರೆ. ಇವ್ರು ಗೆದ್ದ ಮೇಲೆ ಅವ್ರು ಓಟಿನ ಕಾರ್ಡ್ ಕೊಡಲ್ಲ. ಇಲ್ಲ ಇವ್ರು ಐಟಮ್ ತಗೊಳಂಗಿಲ್ಲ. ಇಲ್ಲ ಅವರು ಗೆದ್ದಿರ್ತಾರೆ, ಇವ್ರ ಕಾರ್ಡಲ್ಲಿ ಅಷ್ಟು 3 ನಾಮನೇ ಅವ್ರಿಗೆ ಗಟ್ಟಿ. ಹಾಗಾಗಿ ಜನಕ್ಕೆ ಮೋಸ ಮಾಡಿ ಮೋಸದ ಮೇಲೆ ಗೆದ್ದಿರೋದೇ ಹೊರತು ಇವರು ಪ್ರಾಮಾಣಿಕವಾಗಿ ಗೆದ್ದಿರ್ತಕ್ಕಂಥದ್ದು ಯಾವುದೂ ಇಲ್ಲವೇ ಇಲ್ಲ. ಇವರು ವಾಲಂಟ್ರಿಯಾಗಿ ಇವರಾಗಿ ಇವ್ರು ಓಟ್ ಹಾಕಿಸ್ಕೊಂಡು ಜನ ಮನದಟ್ಟವಾಗಿ ಬಂದು ಅವ್ರಿಗೆ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಇವ್ರು ಗೆದ್ದಿಲ್ಲ. ಅನ್ಯಾಯವಾಗಿ ಗೆದ್ದಿರೋದ್ರಿಂದ ನ್ಯಾಯಯುತವಾಗಿ ಗೆದ್ದಿಲ್ಲ ಇವರು ಸರ್ಕಾರ. ಹಾಗಾಗಿ ಇದರಂಥ ಭ್ರಷ್ಟ ಸರ್ಕಾರ ಎಲ್ಲೂ ಇಲ್ಲ. 5 ಏನಿದೆ 5 ಗ್ಯಾರಂಟಿಗಳು 5ನ್ನ ಫುಲ್ಲು ಸ್ಟಾಪ್ ಮಾಡಿಬಿಟ್ರೆ ಒಳ್ಳೆಯದು. 5ನ್ನ ಸ್ಟಾಪ್ ಮಾಡಿ 5ಕ್ಕೆ ಕೊಡುವಂಥ ಗ್ಯಾರಂಟಿ ದುಡ್ಡುಗಳನ್ನ ಅನುದಾನ ಕ್ಷೇತ್ರದ ಅನುದಾನಕ್ಕೆ ಕೊಟ್ಟು ಕ್ಷೇತ್ರದ ಅಭಿವೃದ್ಧಿಗಳು
ರೋಡ್ಗಳು, ನೀರು, ವಿದ್ಯುತ್, ಮತ್ತು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ನೀವು ಹೋಗಿ ಒಂದು ಚಿಕ್ಕ ಮಗುನ ಸೇರಿಸ್ಬೇಕು ಅಂದ್ರೂ 70,000 ರೂಪಾಯಿ ಕೇಳ್ತಾರೆ ಬೇಬಿ ಸಿಟ್ಟಿಂಗ್ ನರ್ಸರಿಗೆ. ಇನ್ನು ಹೈಸ್ಕೂಲು, ಮಿಡ್ಲ್ ಸ್ಕೂಲ್ಗೆ ಹೋದ್ರೆ ಎಲ್ಲ ರಾಜಕೀಯದವ್ರದ್ದೇ ಕಾಲೇಜ್ಗಳು, ಹೈಸ್ಕೂಲು ಎಲ್ಲ ಲಕ್ಷ 2 ಲಕ್ಷ 3 ಲಕ್ಷ ಡೊನೇಷನ್ನು. ಮತ್ತು ಒಂದು ಹಾಸ್ಪಿಟ್ಲಿಗೆ ಹೋಗಿ ಲಕ್ಷ ಬಿಲ್ ಆಗುತ್ತೆ. ಇವ್ರು ಮೇನ್ ಮಾಡಬೇಕಾದದ್ದು ಆರೋಗ್ಯ, ಶಿಕ್ಷಣಕ್ಕೆ, ನೀರಾವರಿಗೆ ಪ್ರಾಮುಖ್ಯತೆ ಕೊಡಬೇಕಾಯಿತು. ಇವರು ಗೆಲುವುಗೋಸ್ಕರ ಪ್ರೀ ಗ್ಯಾರಂಟಿನ ಜನಗಳಿಗೆ ಮೋಸ ಮಾಡಿ 135 ಸೀಟ್ ಗೆದ್ದಿದ್ದಾರೆ. ಆದ್ದರಿಂದ ಇವರು ಫಸ್ಟು ಎಲ್ಲದಕ್ಕಿಂತ ಮೊದಲಾಗಿ 5 ಗ್ಯಾರಂಟಿಗಳನ್ನ ನಿಲ್ಲಿಸಿದ್ರೆ ಒಳ್ಳೇದು ಮೇಡಮ್. 5 ಗ್ಯಾರಂಟಿ ನಿಲ್ಲಿಸ್ಬಿಟ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮತ್ತು ಈ ಸರ್ಕಾರದವರು ಸ್ವಲ್ಪ ಇಟ್ಕೊಂಡು ಜ್ಞಾನ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಕೇಳ್ತಾರೆ. ಎಲ್ಲ ಹಳ್ಳದಿನ ರೋಡ್ಗಳೆಲ್ಲ ಓಡಾಡೋಕ್ಕಾಗಲ್ಲ. ಒಂದು ಫುಟ್ಪಾತ್ಗೆ ಹೋಗಿ ಫುಟ್ಪಾತ್ ಮೇಲೆ ಓಡಾಡೋಕ್ಕಾಗಲ್ಲ. ಒಂದು ರೋಡ್ ಅಂತೂ ಆಮೇಲೆ ಇಲ್ಲೇ ತಳಿ ರಾಜೇಶ್ವರಿ ನಗರದಲ್ಲಿ ಮೊನ್ನೆ ನೀವೇ ಹಿಡಿದಿದ್ರಿ ಕೆರೆ ಕೋಡಿ ಹತ್ರ ಪಾಪ BJP ಸರ್ಕಾರದಲ್ಲಿ ಮುನಿರತ್ನಮ್ಗೆ ಆಗಿದ್ದಂಥ ಅನುದಾನನ ಮುನಿರತ್ನಮ್ಗೆ ಆಗಿರುವಂಥ ಇಡೀ ರಾಜೇಶ್ವರಿ ನಗರದ ಅನುದಾನನ DK ಶಿವಕುಮಾರ್ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. DK ಶಿವಕುಮಾರ್ ದ್ವೇಷದ ರಾಜಕಾರಣ ಮಾಡಿ ನಿಲ್ಲಿಸಿದ್ದಾರೆ. ಒಂದು ಕೆರೆ ಕೋಡಿ ರೋಡು, ಒಂದು ರಾಜೇಶ್ವರಿ ನಗರ ಆರ್ಚ್ ಹತ್ರ ಒಂದು ಫ್ಲೈಓವರ್ ನಡೀತೈತೆ, ಅದನ್ನು ನಿಲ್ಲಿಸಿದ್ದಾರೆ. ಒಂದು ಪಟ್ಯಾಗರ್ ಪಾಳ್ಯದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಕೆಲಸ ನಡೀತೈತೆ. ಇವತ್ತಿನ ದಿನ ಅದು ಪಿಲ್ಲರು ಅಲ್ಲಿ ಹಾಕಿರುವಂಥ ಕಂಬಿಗಳು ತುಕ್ಕಿಡಿತೈತೆ. ಇದಕ್ಕೆ ದ್ವೇಷ ರಾಜಕಾರಣ ಮಾಡಿ ಇವರು ಅಲ್ಲಿ ಬಂದಿರುವಂಥ ಅನುದಾನ ನಿಲ್ಲಿಸಿದ್ದಾರೆ. ಫಸ್ಟ್ ಇವರು ಅದಕ್ಕೆ ಇದಕ್ಕೆ ಫ್ರೀ ಅನ್ನೋ ಬದಲು ಅಲ್ಲಿ ಕೆಲಸಗಳು ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಇವರು ದ್ವೇಷದ ರಾಜಕಾರಣ ಮಾಡ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಮಾಡ್ದೇ MLA ಅವ್ರ ಹತ್ರ ಹೋಗಿ ಈಗ ಕಾರ್ಯಕರ್ತರಲ್ಲಿ ಕ್ಷೇತ್ರ ಜನತೆಯಲ್ಲಿ ನಮ್ಮ ಕೆಲಸಗಳು ನಡೀತಾ ಇಲ್ಲ, ನಮ್ಗೆ ಆ ಕೆಲಸ ನಡೀತಲ್ಲ, ಈ ಕೆಲಸ ನಡೀತಲ್ಲ ಅಂತ ಅವ್ರು ಏನು ಮಾಡ್ತಾರೆ, ಅನುದಾನನೇ ಕೊಡ್ತಾ ಇಲ್ಲ. ಇವರು 14ರಿಂದ 15 ತಿಂಗಳು ಆಗಿದೆ ಸರ್ಕಾರ ಬಂದು, ಇವತ್ತರೆಗೂ ₹1 ಅನುದಾನ ಕೊಟ್ಟಿಲ್ಲ. ಅದರಿಂದ ಈ ಸರ್ಕಾರ ತೊಲಗಬೇಕು. ಇಲ್ಲ ಅಂದರೆ 5 ಗ್ಯಾರಂಟಿ ನಿಲ್ಲಿಸ್ಬಿಟ್ಟು ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿ ಕೆಲಸ ಮಾಡಬೇಕು. ಫಸ್ಟ್ ಈ ಶಕ್ತಿ ಇವ್ರು ಹೇಳ್ತಾರಲ್ಲ, ಗೃಹಲಕ್ಷ್ಮಿ ಕೊಟ್ಟು, ಭಾಗ್ಯಲಕ್ಷ್ಮಿ ಕೊಟ್ಟು, ಶಕ್ತಿ ಯೋಜನೆ, ಫಸ್ಟು ಶಕ್ತಿ ಯೋಜನೆ ನಿಲ್ಲಿಸ್ಬಿಟ್ರೆ ಒಳ್ಳೆಯದು. ಶಕ್ತಿ ಯೋಜನೆಯಿಂದ ಆಟೋ ಡ್ರೈವರಿಂದ ಹಿಡಿದು ಟ್ಯಾಕ್ಸಿ ಡ್ರೈವರು ಮತ್ತು ಪ್ರೈವೇಟ್ ಬಸ್ನವ್ರಿಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಯ್ತೈತೆ. ಈಗಲೂ ಇವರು ಶಕ್ತಿ ಕೇಂದ್ರದಿಂದ ಆ್ಯಕ್ಚುಲಿ ಗೌರ್ಮೆಂಟಿಂದ BMTC ಮತ್ತು KSRTCಗೆ ಒಂದು 22,000 ಕೋಟಿನ ಏನೋ ಕೊಡಬೇಕು. ಇವ್ರು ಹೇಳಿದ್ರೆ ನಮ್ಗೆ ಆದಾಯ ಬತ್ತೈತೆ ಅಂದ್ಬಿಟ್ಟು ಜನಗಳು ಕಣ್ಣೋರಿಸ್ತಾ ಇದ್ದಾರೆ. ಫಸ್ಟ್ ಇದು 5 ಗ್ಯಾರಂಟಿನ ನಿಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ ಮೇಡಮ್. ಬೀಟ್ ಪ್ಲಸ್ ಕರ್ನಾಟಕ.